ಇವತ್ತು ನಮ್ಮ ಜಯ ಭಾರತ ವಾಹನ ಚಾಲಕರ ಸಂಘದ ಗೌರವಾಧ್ಯಕ್ಷರಾದಂಥ ಗುರುಮೂರ್ತಿ ಸರ್ ಅವರು ಹುಟ್ಟುಹಬ್ಬ. ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಗೋಲ್ನ ಕಾಪಾಡಲಿ, ಇನ್ನು ಚಾಲಕರಿಗೆ ಒಳ್ಳೇದು ಮಾಡುವಂಥ ಕೆಲಸ ಮಾಡಲಿ ಅಂತ ಹೇಳ್ತೀನಿ ತಿಳಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ. ಮಾರ್ಗದರ್ಶಕರಿದ್ದಾರೆ ಗುರುಮೂರ್ತಿ ಸರ್ ಇವತ್ತು ಹುಟ್ಟುಹಬ್ಬ. ಪ್ರತಿ ವರ್ಷ ಇದೇ ರೀತಿ ನಾವೆಲ್ಲ ಬಂದು ಅವ್ರನ್ನ ಹುಟ್ಟುಹಬ್ಬನ ಆಚರಿಸ್ತೀವಿ. ಇವತ್ತು ತುಂಬ ಲವಲವಿಕೆಯಿಂದ ಅವರು ನಮಗೆಲ್ಲ ಮಾರ್ಗದರ್ಶನ ನೀಡ್ತಾ ಮುಂದಕ್ಕೂ ಸಹ ನಮ್ಮ ಕಾರ್ಯಕ್ರಮಗಳಲ್ಲಿ ಸಲಹೆ ನೀಡ್ತೀರಿ. ಯಾವಾಗಲೂ ಚಾಲಕರ ಕಷ್ಟ ಅಂತ ಬಂದಾಗ ನಮಗೆ ಏನೇ ಸಲಹೆ ಬೇಕಿದ್ದು ನಮ್ಮನ್ನು ಕೇಳಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಎಲ್ಲ ಚಾಲಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲ ಇಲ್ಲಿ ಅನೇಕ ಸಂಘಟನೆ ಮುಖಂಡರು ಮತ್ತು ಹೋರಾಟಗಾರರಲ್ಲಿ ಭಾಗವಹಿಸಿದ ಕಾರಣ ಹಿರಿಯ ಹೋರಾಟಗಾರರು, ಆತ್ಮೀಯ ಹಿತೈಷಿಗಳು, ಚಾಲಕರ ಒಡನಾಡಿ, ಬಡವರು, ಭಕ್ತರು ಯಾರನ್ನೇ ಆಗಲಿ ಅರ್ಧರಾತ್ರಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡಲೇ ಸ್ಪಂದಿಸುವಂಥ ವ್ಯಕ್ತಿ, ಸಾಕಷ್ಟು ನೊಂದಿರುವಂಥ ಕುಟುಂಬಗಳಿಗೆ ಜೊತೆಯಾಗಿ ನಿಂತಿರುವಂಥ ಹಿರಿಯ ಹೋರಾಟಗಾರಂಥ ಗುರುಮೂರ್ತಿ ಸರ್ ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಭಾಗವಹಿಸಿದ್ರಿ. ಅವರಿಗೆ ದೇವರು ಇದೇ ರೀತಿ ಹೆಚ್ಚಿನ ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದ. ತುಂಬ ಉತ್ತಮವಾದ ವ್ಯಕ್ತಿ, ಸಮಾಜಕ್ಕೆ ಉತ್ತಮವಾದ ಅವರ ಕೊಡುಗೆಗಳು ಅಪಾರವಾಗಿದೆ. ಏಕೆಂದರೆ ಬಡವರ ಪರ ಒಂದು ಕೂಗಾಗಿ ನಿಂತು ಇವತ್ತು ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಧ್ವನಿಯಾಗಿದ್ದಾರೆ. ತುಂಬ ಖುಷಿ. ಇವತ್ತು ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸ್ನೇಹಿತರುಗಳು ಬಂದು ಶುಭ ಹಾರೈಸಿ. ಏನು ದಲಿತರ ಮುಖಂಡರು ಹಾಗೂ ಹಿಂದುಳಿದ ವರ್ಗ ಜನಗಳ ಏಳಿಗೆಗಾಗಿ ದುಡಿತಿರ್ತಕ್ಕಂಥ ನಮ್ಮ ಗುರುಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳಿಗೆ ಸಮಸ್ತ ಚಾಲಕರ ಪರವಾಗಿ ನಾನು ಶುಭಾಶಯನ ಕೋರ್ತೇನೆ. ಸರ್, ನಾನು ಪ್ರತಿ ವರ್ಷ ಎಲ್ರಿಗೂ ನಾನು ಹುಟ್ಟುಹಬ್ಬ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರೇನು ನಮ್ಮ ಅಪಾರ ಸ್ನೇಹ ಬಳಗ ಎಲ್ಲರೂ ಬಂದು ಇಲ್ಲಿ ಅವ್ರದ್ದೇ ಖರ್ಚಲ್ಲಿ ಹುಟ್ಟಿದಬ್ಬನ ಆಚರಣೆ ಮಾಡಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿ ಹೋಗ್ತಾ ಇದ್ದಾರೆ. ಇದು ನನಗೆ ನನ್ನ ಜವಾಬ್ದಾರಿನ ಇನ್ನೂ ಹೆಚ್ಚಿಸ್ತಾ ಇದೆ. ಅವರ ಋಣನ, ಈ ಸಮಾಜದ ಋಣ ನಾನು ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸಾಮಾಜಿಕವಾಗಿ ಇನ್ನೂ ಸಹ ನಾನು ಹೆಚ್ಚಿಗೆ ತೊಡಗಿಸ್ಕೊತೀನಿ. ಸ್ನೇಹಿತರು ಮತ್ತು ಏನು ಸಂಬಂಧಿಕರಿಗೆ, ಹೆಚ್ಚಿಗೆ ಫ್ಯಾಮಿಲಿಗೆ ಹೆಚ್ಚಿಗೆ ಸಮಯ ಕೊಡೋದಕ್ಕೆ ನನ್ನ 50ನೇ ವರ್ಷದ ಬರ್ತ್ಡೇಯಿಂದ ಶುರು ಮಾಡಿದ್ದೀನಿ. ಇನ್ನು ಮುಂದೆ ಸಹ ಅದೇ ಥರ ಮಾಡ್ತೀನಿ. ಅದರ ಜೊತೆಗೆ ಚಳುವಳಿನೂ ಸಹ ಮುಂದುವರಿಸಬೇಕಾದಂಥ ಅನಿವಾರ್ಯತೆ ಇದೆ. ಆದ್ದರಿಂದ ಈ ಸುಸಂದರ್ಭದಲ್ಲಿ ಎಲ್ರಿಗೂ ನನಗೆ ಇವತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹುಟ್ಟಿದ ಹಬ್ಬದಕ್ಕೆ ಶುಭಾಶಯ ತಿಳಿಸಿ, ಹರಸಿ, ಹಾರೈಸಿ, ಆಚರಿಸಿ ಸಂಭ್ರಮಿಸಿದಂಥ ಎಲ್ಲ ಸ್ನೇಹಿತರಿಗೂ, ಬಂಧುಗಳಿಗೂ, ಹಿತೈಷಿಗಳಿಗೂ ನನ್ನ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ.